ಸ್ಟಾರ್ಟಿಂಗಲ್ಲಿ ಒಂದು ಸಿನಿಮಾದ ಪೋಸ್ಟ್ ಬಂದಾಗ ಒಂದು ಇತ್ತು ಕತ್ತಿ ಕ್ಯಾರೆಕ್ಟರ್ ಬಗ್ಗೆ, ಬಟ್ ಇಷ್ಟೊಂದು ಶಾರ್ಪ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಲರಾಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಜನ ಇಷ್ಟಪಟ್ಟಿದ್ದೀನಿ ನಿಮ್ಮ ಪಾತ್ರನ, ತುಂಬ ಖುಷಿ ಇದೆ ಸರ್. ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಇನ್ನೇನು ಬೇಕು, ಒಂದು ಪಾತ್ರದಿಂದ ಗುರುತಿಸ್ತಾರೆ ಅಂದರೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅಂದರೆ ಡಾಲಿ ಧನಂಜಯ್ ಅವರು ಫಸ್ಟ್ ಬಂದಾಗ ಒಂದು ಡಾಲಿ ಅಂತ ಒಂದು ಏನು ಹೆಸರು ಬಂತು, ಆ ಥರ ಕತ್ತಿ ಅಂತ ಇದೊಂದು ಹೆಸರು ಇವಾಗ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾಯಿದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ. ಈ ಥರ ಒಂದು ನೀವುಗಳು ಕೊಡೋವಂಥ ಒಂದು ಪುಷಿಂದನೇ ನಾವು ಆರ್ಟಿಸ್ಟ್ಗಳು ಒಂದು ಹೆಸರಾಗಲಿ ಒಂದು ಸೌಂಡ್ ಆಗಲಿ ಮಾಡೋದಕ್ಕಾಗೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಮೀಡಿಯಾ ಟೀಮ್, ಬಿಕಾಸ್ ನೀವುಗಳು ನಮ್ಮನ್ನು ಜನರವ್ರಿಗೂ ತಲುಪಿಸ್ತಾ ಇದ್ದೀರಾ ಆ್ಯಂಡ್ ನಮ್ಮ ಪಾತ್ರನ ತಲುಪಿಸ್ತಾ ಇದ್ದೀರಾ. ಆಲ್ ಕ್ರೆಡಿಟ್ ಗೋಸ್ ಟು ಯು ಗೈಸ್. ಎಸ್ ಮೇಡಮ್, ಡೆಫಿನೆಟ್ಲಿ. ಬಿಕಾಸ್ ನಾನು ಮಾಡ್ತಾ ಇದ್ದಂಥ ಅಷ್ಟು ಪಾತ್ರಗಳು ನೀವು ನೋಡ್ದಂಗೆ ಒಂದು ಕ್ಲಾಸಿಕ್ ಗ್ಯಾಂಗ್ಸ್ಟರ್ ಇರ್ಬೋದು, ಸ್ಮಗ್ಲರ್ದು, ಅದು ಬರೀ ಬ್ಲೇಸರ್ಗಳು ಹಾಕ್ಕೊಂಡು ರಾಯಲ್ ಕಾರ್ಸ್ನಲ್ಲಿ ಪ್ರೀಮಿಯಂ ಕಾರ್ಸ್ನಲ್ಲಿ ಹಿಡಿಯೋ ಥರ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಿದ್ದು. ಬಟ್ ಇಲ್ಲಿ ಒಂದು ಲುಂಗಿ ಹಾಕ್ಕೊಂಡು ಒಂದು ಬಿಡಿ ಹಿಡ್ಕೊಂಡು ಆ ರಾನೆಸ್ಸು ಮಾಡೋದಕ್ಕೆ ತುಂಬ ತುಂಬ ಖುಷಿಯಾಯಿತು. ಆ್ಯಂಡ್ ಐ ಎಂಜಾಯ್ಡ್ ದ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ. ಬಲರಾಮನ್ಗೆ ಟಕಾಪರ್ ಕೊಟ್ಕೊಂಡು ಕತ್ತಿ ನಿಂತೋದು ಸಿನಿಮಾದ ಕೊನೆ ತನಕ ಇರೋದಿದೆಯಲ್ಲ, ಅದು ಭಾಳ ಕಷ್ಟದ. ಯಾಕಂದರೆ ಬೇರೆ ಬೇರೆ ಡಾನ್ಗಳೆಲ್ಲ ಇರ್ತಾರೆ, ಅದನ್ನೆಲ್ಲ ಮೀರಿ ಕತ್ತಿನ ಇದು ಮಾಡೋದಿದೆಯಲ್ಲ, ಹೈಲೈಟ್ ಆಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಿಕಾಸ್ ಈ ಸ್ಟೋರಿ ಡಿಸೈನ್ ಆಗಿದೆ ಆ ರೀತಿ. ಆ್ಯಂಡ್ ಆಲ್ಸೋ ಒಂದು ವಿನೋದ್ ಸರು ಮತ್ತು ಚೈತನ್ಯ ಸರ್ ಹೇಳೋ ಪ್ರಕಾರ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಸ್ಟ್ರಾಂಗ್ ಆಗಿ ಹೀರೋನು ಕಾಣಿಸ್ಕೊಳೋದು. ಆ್ಯಂಡ್ ನೀವು ನೋಡಿದಾಗ ಈ ಸಿನಿಮಾನಲ್ಲಿ ದೆರ್ ಇಸ್ ನೋ ಹ್ಯಾಪಿ ಎಂಡಿಂಗ್ ಥರ ಇಲ್ಲ. ಪ್ರತಿ ಸಲಿನೂ ಹೀರೋನೇ ಗೆಲ್ಲಬೇಕು, ವಿಲನ್ ಸೋಲ್ಬೇಕು ಅಥವಾ ಆ ಥರ ಒಂದು ಪ್ರೊಸೀಜರ್ನಲ್ಲಿ ಹೋಗಿಲ್ಲ. ತುಂಬ ಡಿಫ್ರೆಂಟಾಗಿ ಮಾಡಿರುವಂಥ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರನ್ನ ತುಂಬ ಪಾಲಿಷ್ ಮಾಡಿ ಬಾಡಿ ಲ್ಯಾಂಗ್ವೇಜು, ಸ್ಲ್ಯಾಂಗು ಎಲ್ಲ ಪಾಲಿಷ್ ಮಾಡಿ ಇವಾಗ ಆ್ಯಕ್ಚುಲಿ ತಮಿಳ್ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು. ಅದು ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ಆ್ಯಂಡ್ ಎಸ್, ಆ ಒಂದು ಕ್ಯಾರೆಕ್ಟರ್ನ ಓಪನ್ ಬಿಟ್ಟಿರೋದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ನೋಡಿದಂಗೆ ಕ್ಲೈಮ್ಯಾಕ್ಸ್ವರೆಗೂ ಆ ಕತ್ತಿ ಅನ್ನೋ ಪಾತ್ರ ಎಲ್ಲಿ ಬಂದ್ರೂ ಒಂದು ಎಫೆಕ್ಟ್ ಇದೆ. ಸುಮ್ಮನೆ ಬಂತು ಅಥವಾ ಇರಬೇಕು ಸೀನಲ್ಲಿ ಅಂತ ಇಟ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿಯೊಂದು ಸೀನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ, ಕತೆಗೆ ಬೇಕಾಗಿರೋ ಥರ ಇದೆ. ಸೊ ಕತೆ ಫ್ಲೋನಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ವಿನೋದ್ ಸರ್ ಅವರು ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಎಲ್ಲ ಪ್ರತಿಯೊಂದು ಪಾತ್ರಗಳೂ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಎವ್ರಿ ಕ್ಯಾರೆಕ್ಟರ್ ಹೂ ಇಸ್ ದೇರ್ ಇನ್ ದಿಸ್ ಮೂವಿ ಅಷ್ಟೇ ರೆಕಗ್ನಿಷನ್ ಇದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ. ಲಾಂಗ್ ಬಿಟ್ಟು ಇವಾಗ ಕತ್ತಿ ಆಗಿದೆ ಸರ್. ಈ ಥರ ಪಾತ್ರ ಮಾಡುವಾಗ ಒಂದು ಕಷ್ಟದ ವಿಚಾರ ಏನಂದರೆ ಆ್ಯಕ್ಟಿಂಗ್ ಮಾಡೋದು ಮಾತಾಡ್ಬೋದು, ಹೆಂಗೆ ಲಿಪ್ಸಿಂಗ್ ಬರೋಲ್ಲ, ಲಾಸ್ಟ್ ಕ್ಯಾಮ್ರಾ ಇರುತ್ತೆ, ಡಬ್ಬಿಂಗ್ ಮಾಡೋದಿಲ್ಲ, ಸ್ಪೀಡಾಗಿ ಮಾತಾಡೋದು. ಹೌದು, ಅದು ಭಾಳ ಕಷ್ಟ. ತಮಗೆ ಎಷ್ಟು ಕಷ್ಟ ಕೊಡ್ತದೆ? ಇಲ್ಲ ಸರ್, ಬಿಕಾಸ್ ನೋಡಿ, ಡಬ್ಬಿಂಗ್ ಮಾಡೋವಾಗಲೂ ಕೂಡ ವಿನೋದ್ ಸರ್ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದು ಆ ಲ್ಯಾಂಗ್ವೇಜ್ನ ಕರೆಕ್ಷನ್ಸ್ ಮಾಡೋದಾಗಲಿ, ಸ್ಲ್ಯಾಂಗ್ ಮಾತಾಡುವಾಗ ತಮಿಳು ಇವಾಗ ಪ್ರೆಸೆಂಟ್ ತಮಿಳು ಬಂದುಬಿಡ್ತಿತ್ತು. ಬಟ್ 80s ತಮಿಳೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಸ್ಲ್ಯಾಂಗ್ನಲ್ಲೇ ಮಾತಾಡಬೇಕು ಅಂತ ಒಂದಷ್ಟು ಕರೆಕ್ಷನ್ಸ್ ಮಾಡಿ ಅದೊಂದು ವೀಡಿಯೋನೇ ಇದೆ. ಅಲ್ಲಿ ಶೋ ಟು ಯು ಗೈಸ್. ಬಿಕಾಸ್ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅದು ತೆಗೆಯೋದಕ್ಕೆ ಅಂದರೆ ಇವತ್ತು ಪರದೆ ಮೇಲೆ ನೀವು ನೋಡ್ತಾ ಇದ್ದೀರಾ. ಅದ್ರ ಈ ಹಿಂದೆ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಶೇಡಲ್ಲಿ ಕಾಣಿಸ್ಕೊಂಡಿದ್ರಿ, ಈಗ ವಿನೋದ್ ಪ್ರಭಾಕರ್ ಸರ್ ಜೊತೆ ವಿಲನ್ ಶೇಡಲ್ಲಿ ಎಷ್ಟು ಖುಷಿ? ತುಂಬ ಖುಷಿ ಇದೆ ಸರ್. ದಿಸ್ ಇಸ್ ಗ್ರೋತ್. ಅಂದರೆ ಸರ್, ಡೆವಿಲ್ನಲ್ಲಿ ಇಟ್ ವಾಸ್ ಅ ಪೊಲಿಟಿಷಿಯನ್, ಅಂದರೆ ನಾಟ್ ಅ ಹಂಬಲ್ ಪೊಲಿಟಿಷಿಯನ್ ದೋ. ಒಂದು ಏನಿಗೆ ಹೇಳಿ ನೆಗೆಟಿವ್ ಪೊಲಿಟಿಷಿಯನ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಆ್ಯಂಡ್ ಇದರಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಲೋಕಲ್. ಅಂದರೆ ನನಗೆ ಆ ಫ್ರೀಡಮ್ ಇತ್ತು, ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಫ್ರೀಡಮ್ಮು. ಅದು ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಒಂದು ಡಿಸೈನ್ ಮಾಡಿದೆ. பல்ராமன தினಗಳು இது தியேட்டரில் ரிலீஸ் ஆயிருக்கு. எல்லாம் வந்துட்டு தியேட்டரில் பாருங்க, ரொம்ப நல்லா இருக்குது. பார்த்த உடனே என்னை பற்றி கொஞ்சம் பேசுங்க, என்ன புரிஞ்சுதா? ಒಟಾ ಮೊಹರಂ ಹಬ್ಬ ಸರ್, ನಮ್ಮ ಹಬ್ಬದ ದಿವಸ ನಮ್ಮ ಸಿನಿಮಾ ರಿಲೀಸ್ ಆಗಿದೆ.
ಸೊ ಎಲ್ಲೋ ಒಂದು ಕಡೆ ನನ್ನ ಬಾಯ್ಜಾನ್ಸ್ ನನಗೆ ಇಲ್ಲಿವರೆಗೂ ಪಠಾನ್ 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 ಅಂತ ಏನು ಪ್ರೀತಿ ಕೊಟ್ಟಿದ್ರು ಇವರೆಲ್ರಿಗೂ ನಾನು ವೇಟ್ ಮಾಡಿಸಿದ್ದೆ ಸರ್ ಒಂದು ಡೈಲಾಗ್ ಹೊಡಿತೀನಿ ಅಂತ. ಈ ಸಿನಿಮಾದೇ ಡೈಲಾಗ್ ಅದು. ಪೂರ ಇಡೀ ಬೆಂಗಳೂರನ್ನೇ ಆಳ್ತಾ ಇದ್ದ 2 ದೊಡ್ಡ ತಲೆಗಳು ಈಗ ಒಂದು ಮಣ್ಣಲ್ಲಿ ಅಂದರಾಗಿದೆ, ಇನ್ನೊಂದು ಜೈಲಲ್ಲಿ ಅಂದರಾಗಿದೆ. ಎಸ್, ಈ ಒಂದು ಡೈಲಾಗ್ಗೆ ವೇಟ್ ಮಾಡ್ತಾ ಇದ್ದೆ ಸರ್ ನಾನು. ಏನು ಸರ್ ಸಿನಿಮಾ ನೋಡಿ ಆ ಗುಂಗಿಂದ ಇನ್ನೂ ಆಚೆ ಬರೋಕ್ಕಾಗ್ತಾಯಿಲ್ಲ. ಐ ಆಮ್ ಸೋ ಬ್ಲೆಸ್ಡ್. ನನ್ನ ವಿನೋದ್ ಅಣ್ಣನ ಜೊತೆ ಈ ಕ್ಯಾರೆಕ್ಟರ್ ಮಾಡಿರೋದು ಅಷ್ಟು ಹೆಮ್ಮೆ ಸರ್ ನನಗೆ. ಆ ಒಂದು ಅಣ್ಣ ತಮ್ಮ ಸಂಬಂಧ ನೀವು ನೋಡಿರ್ಬೋದು. ನಾನು ಸತ್ತಾಗ ಅವರು ಪಠಾನ್ ಅಂತಾರೆ ಸರ್. ಅದು ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಆ ತಮ್ಮನ ಪ್ರೀತಿ ಆ ಸ್ಕ್ರೀನಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಸೊ ಅವ್ರ ಕಣ್ಣೀರು ನನಗೆ ಅದು ಎಷ್ಟು ಸಲ ನೋಡಿದ್ರೂ ಅಚ್ಚೆ ಹೊಡೆದಂಗೆ ನನ್ನ ಎದೆಯಲ್ಲಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನೋದಣ್ಣ, ಲವ್ ಯು ಫಾರ್ ಎವರ್. ಸಿನಿಮಾದಲ್ಲೂ ಜೀವಿಸ್ಬಿಟ್ಟಿದ್ರೆ ನಾನು ಹೊರಗಡೆನೂ ಕೂಡ ಹಂಗೆ ಜೀವಿಸ್ಬಿಟ್ರೆ ಪಠಾನ್ ಕ್ಯಾರೆಕ್ಟರ್ನ ಎಲ್ಲ ಕಡೆ ಪ್ರಮೋಷನ್ ಈ ಬಲರಾಮ ಸಿನಿಮಾನ ಅತ್ಯಂತ ಹೆಚ್ಚಾಗಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ, ಹೊರಗೆ ಒಳಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದಾ ಚಿರಋಣಿಯಾಗಿರ್ತೀನಿ ಸರ್ ನಿಮ್ಮೆಲ್ಲರಿಂದನೇ. ನಾವು ಸರ್ ನಾನು ಏನೂ ಕೊಟ್ಟಿಲ್ಲ ಸರ್. ನಾನು ಆ ಕಾಸ್ಟ್ಯೂಮ್ ಹಾಕಿದಾಗ ಆ ಬಾಯ್ಜನ್ಸ್ ಎಲ್ಲ ನಾನು ಹೇಗೆ ನೋಡ್ತಾ ಇದ್ರು ಅಂದರೆ ನಾನು ಮುಸ್ಲಿಮೇ, ನಾನು ಅವರಲ್ಲೊಬ್ಬ, ಹಿಂಗೆ ನಾನು ನೋಡಿ ಅದು ಒಂದು ನನಗೆ ಶಕ್ತಿ ಕೊಡ್ತು ಸರ್. ಎಲ್ಲ ಕಡೆ ನಾನು ಅದು ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಆದರೆ ಈಗ ಅವ್ರ ಮನಸ್ಸಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ ಎಸ್ಪೆಷಲಿ ನನಗೆ ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮೇ ನನಗೆ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿದ್ದು. ಮ್ಯಾಮ್ ನಿಮಗೂ ಅಷ್ಟೇ, ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ. ಈ ಒಂದು ಪಠಾನ್ನ ಸೃಷ್ಟಿ ಮಾಡಿದ್ದಕ್ಕೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಲೇಬೇಕು. ಡೈರೆಕ್ಟರ್ ಸರ್ ಒಂದು ಬಕೆಟಲ್ಲಿ ಬಿರಿಯಾನಿ ಇಟ್ಬಿಟ್ಟಿದ್ರು, ಯಾರ್ಯಾರು ಎಷ್ಟು ಬೇಕು ತಿನ್ಕೊಳ್ಳಿ ಅಂತ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅಷ್ಟು ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಒಬ್ಬ ನಟನಿಗೆ ಬೇಕಾಗಿರೋದು ಆ ಫ್ರೀಡಮ್ ಸರ್. ಒಬ್ಬ ಆ್ಯಕ್ಟಿಂಗ್ ಆಚೆ ತರೋಕ್ಕೆ ಆ ಸ್ಪೇಸ್ ಕೊಟ್ಟರೆ ಅವ್ರು ಇದೆ ಸರ್ ರಿಸಲ್ಟ್ ಪ್ರೂವ್ ಮಾಡ್ಕೊಳಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಬೈಜಾನ್ಸ್ ಆಲ್ರೆಡಿ ಎಲ್ಲ ಗೆಲ್ಸಿದ್ದೀರಾ. ಈ ಬಲರಾಮ ಸಿನಿಮಾಗೆ ನೀವೇ ಒಂದು ದೊಡ್ಡ ಬಲ. ಇಡೀ ಕರ್ನಾಟಕ ಜನತೆ ಕೇಳ್ಕೊಳ್ತಾ ಇದ್ದೀನಿ, ಇದೇನು ರೌಡಿಸಮ್ ಸಿನಿಮಾ ಅಲ್ಲ, ರಕ್ತ ಇಲ್ಲ, ವಾಯ್ಲೆನ್ಸ್ ಇಲ್ಲ, ಏನೂ ಇಲ್ಲ. ಬಂದು ನೀವು ಆರಾಮಾಗಿ ಒಂದು ಮಗುವಿಂದ ವಯಸ್ಸಾಗಿರೋರು ಒಂದು ಸಿನಿಮಾ ನೋಡ್ಬೋದು. ಸರ್ ಇವತ್ತು ನಮ್ಮ ಹಬ್ಬ ಅಲ್ವಾ ಸರ್, ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಹೋಗೋಣ.